ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ 66ನೇ ವಿಡಿಯೋ. ಇದರಲ್ಲಿ ಏನಂತ ಕೊಟ್ಟವ್ರೆ, ಒಂದು ಸ್ಪೇರ್ ಕೊಟ್ಟವ್ರೆ. ಈ ಸ್ಪೇರ್ ಕೊಟ್ಬಿಟ್ಟು ಇದ್ರದ್ದು ರೇಡಿಯಸ್ ಎಷ್ಟು 1 ಯೂನಿಟ್ ಅಂತ ಕೊಟ್ಟವ್ರೆ. ಇದ್ರದ್ದು ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಬೇಕು. ವಾಲ್ಯೂಮ್ ಆಫ್ ಸ್ಪೇರ್ ಅಂತ ಹೆಂಗೆ ಕಂಡುಹಿಡಿಯೋದು? ವಾಲ್ಯೂಮ್ ಆಫ್ ಸ್ಪೇರ್ ಅಂದರೆ 4/3 πr³ ಅಂತ ಮಾಡಬೇಕು. ಇದು ಒಂದು ಸರ್ಕಲ್ದು ಏರಿಯಾ ಎಷ್ಟಿರ್ತದೆ, πr² ಇರ್ತದೆ. ಅದೇ ಥರ ಒಂದು ಪೂರ್ತಿ ಬಾಲ್ ಶೇಪ್ದು ವಾಲ್ಯೂಮ್ ಎಷ್ಟಿರ್ತದೆ ಅಂದರೆ 4/3 πr³ ಅಂತ ಇರ್ತದೆ ಅದು. ಇವಾಗ ಅದೆಷ್ಟು ಅಂತ ಮಾಡಬೇಕು, 4/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 1 ಯೂನಿಟ್ಟು, 1 ಕ್ಯೂಬ್ ಮಾಡಬೇಕು. 1 ಟೈಮ್ಸ್ ಆಫ್ 1 ಟೈಮ್ಸ್ ಆಫ್ 1 ಅಂದರೆ 1 ಓನ್ಲಿ 1 ಮತ್ತು 1 ಓನ್ಲಿ 1 ಆಗಿರ್ತದೆ. 4/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ 1 4/3 π ಕ್ಯೂಬಿಕ್ ಯೂನಿಟ್ಟು. ಆ ಪೈನ ಆಮೇಲೆ ಎಕ್ಸ್ಪ್ಯಾಂಡ್ ಮಾಡ್ಬೋದು, 22/7 ಇಲ್ಲ 3.14 ಅಂತ. ಇನ್ನೊಂದು ಸ್ಪೇರ್ ಕೊಟ್ಟಿರ್ತಾರೆ. ಈ ಸ್ಪೇರಲ್ಲಿ ಏನಂತ ಕೊಟ್ಟವ್ರು ಇವಾಗ, ಈ ಸ್ಪೇರ್ದು ರೇಡಿಯಸ್ಸು 2 ಯೂನಿಟ್ ಅಂತ ಕೊಟ್ಟವ್ರೆ. ರೇಡಿಯಸ್ 2 ಯೂನಿಟ್ ಆದರೆ ಇದ್ರದ್ದು ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಬೇಕು. ವಾಲ್ಯೂಮ್ ಯಾವ ಥರ ಕಂಡುಹಿಡಿಯೋದು ಇದು? ಇದನ್ನು 4/3 πr³ ಅಂತ ಮಾಡಬೇಕು. ಇಲ್ಲಿ ಯಾವ ಥರ ಮಾಡೋದು, 4/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 2 ಯೂನಿಟ್ಟು, 2 ಕ್ಯೂಬ್ ಅಂತ ಮಾಡಬೇಕು. 2 ಕ್ಯೂಬ್ ಅಂದರೆ ಎಷ್ಟು, 2 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 2, 2 2ಲಿ 4, 4 2ಲಿ 8. ಇಲ್ಲಿ ಎಷ್ಟಾಯ್ತದೆ, 4/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ 8 ಅಂತ ಆಯ್ತದೆ. 8 4ಲಿ 32, 32/3 π ಕ್ಯೂಬಿಕ್ ಯೂನಿಟ್ಟು ಈ ಸ್ಪೇರ್ದು ವಾಲ್ಯೂಮ್ ಆಗೈತೆ. ಇನ್ನೊಂದು ಬಾಲ್ ಶೇಪ್ ತಗೊಂಡ್ರೆ ಸ್ಪೇರು, ಇದರಲ್ಲಿ ಎಷ್ಟು ಅಂತ ಕೊಟ್ಟವ್ರೆ ರೇಡಿಯಸ್ನ, ಇದರಲ್ಲಿ 5 ಯೂನಿಟ್ ಅಂತ ಕೊಟ್ಟವ್ರೆ. ಇವಾಗ 5 ಯೂನಿಟ್ಟು ರೇಡಿಯಸ್ ಆದರೆ ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಬೇಕು. ಯಾವ ಥರ ಕಂಡುಹಿಡಿಯೋದು ವಾಲ್ಯೂಮ್ನ? ಈ ಥರ 4/3 πr³ ಅದ್ರದ್ದು ಫಾರ್ಮುಲಾ. ಅಲ್ಲಿ 4/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 5 ಯೂನಿಟ್ಟು, 5 ಕ್ಯೂಬ್ ಅಂತ ಮಾಡಬೇಕು. 5 ಕ್ಯೂಬ್ ಅಂದರೆ 5 ಟೈಮ್ಸ್ ಆಫ್ 5 ಟೈಮ್ಸ್ ಆಫ್ 5, 5 5ಲಿ 25, 25 5ಲಿ 125. ಅಲ್ಲಿಗೆ ಇದೆಷ್ಟಾಯ್ತದೆ, 4/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ 125 ಆಯ್ತದೆ. 125 4ಲಿ ಅಂದರೆ 500. ಅಲ್ಲಿಗಿದು 500/3 π ಕ್ಯೂಬಿಕ್ ಯೂನಿಟ್ಟು. ಅದೇ ಥರ ಆಗಿರ್ತದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಮಾಡ್ಬೇಕು, ಯಾವುದು, ಇನ್ನೊಂದು ಬಾಲ್ ಶೇಪ್ ಥರ ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಅಂತ ಕೊಟ್ಟವ್ರು. ಇವಾಗ ಇದರಲ್ಲೂ ಅದೇ ಥರ ಕೊಟ್ಟವ್ರೆ. ಏನು, ರೇಡಿಯಸ್ ಬದಲು ಇದರಲ್ಲಿ ಡೈರೆಕ್ಟ್ ವಾಲ್ಯೂಮ್ ಕೊಟ್ಟವ್ರೆ. ರೇಡಿಯಸ್ ಎಷ್ಟು ಅಂತ ಕಂಡುಹಿಡಿಬೇಕು. ವಾಲ್ಯೂಮ್ ಎಷ್ಟು ಅಂತ ಕೊಟ್ಟವ್ರೆ ಅಂದರೆ 4 π ಕ್ಯೂಬಿಕ್ ಯೂನಿಟ್ ಅಂತ ಕೊಟ್ಟವ್ರೆ. 4 π ಕ್ಯೂಬಿಕ್ ಯೂನಿಟ್ಗಳು ವಾಲ್ಯೂಮು ಇದ್ರದ್ದು. ಇವಾಗ ರೇಡಿಯಸ್ ಕಂಡುಹಿಡಿಬೇಕು ಎಷ್ಟು ಅಂತ. ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಅಂದರೆ ಏನಾಯ್ತದೆ, ವಾಲ್ಯೂಮ್ ಆಫ್ ಸ್ಪೇರ್ ಅಂದರೆ 4/3 πr³ ಅಂತ ಆಯ್ತದೆ. ಇವಾಗ ಇಲ್ಲೆಷ್ಟು ವಾಲ್ಯೂಮು, 4 π ಕ್ಯೂಬಿಕ್ ಯೂನಿಟ್ಟು 4/3 πr³ ಅಂತ ಆಗೈತೆ. ಒಂಥರ ಯಾವ ಥರ ಡಿವೈಡ್ ಮಾಡ್ಬೋದು ಅಂದರೆ, ಇಲ್ಲಿಂದ ಈ ಕಡೆ ಬಂದಾಗ ಕೆಳಗಡೆ ಬರ್ತದೆ, ಆ ಕಡೆಯಿಂದ ಇಲ್ಲಿ ಬಂದಾಗ ಮೇಲೋಗಿರ್ತದೆ. ಆ ಥರ ಡಿವೈಡ್ ಮಾಡೋದೊಂದು. ಇಲ್ಲ ಒಂದೇ ನಂಬರ್ನ 2 ಕಡೆನೂ ಡಿವೈಡ್ ಮಾಡೋದು, ಅದೇ ಲೆವೆಲಲ್ಲಿ ಮಾಡಬೇಕು. π ಒಂದು ಸತಿ π ಒಂದು ಸತಿ ಅಂತ 2 ಕಡೆ ಮಾಡಿದಾಗ 2 ನ್ಯೂಮರೇಟ್ರಲ್ಲಿ ಇರಬೇಕಿಲ್ಲ, 2 ಡಿನಾಮಿನೇಟ್ರಲ್ಲಿ ಇರಬೇಕು. 4 1ಲಿ ಅಂತ ಮಾಡಬೇಕು. ಈ 3 ಆ ಕಡೆ ಹೋದಾಗ ಇಲ್ಲಿ 3 ಬಂದಿರ್ತದೆ, ಇದು r³ ಅಂತ ಆಗಿರ್ತದೆ. ಅದು ಆ ಕಡೆ ಹೋದಾಗ ಎಷ್ಟಾಯ್ತದೆ, ಕ್ಯೂಬ್ ರೂಟ್ ಆಫ್ 3, ಕ್ಯೂಬ್ ರೂಟ್ ಆಫ್ 3 ಯೂನಿಟ್ಟು ಅದರ ರೇಡಿಯಸ್ ಆಯ್ತದೆ. ಅದೇ ಥರ ಇನ್ನೊಂದು ಕೊಟ್ಟಿರ್ತಾರೆ ಸ್ಪೇರು. ಈ ಸ್ಪೇರು ಫೈನಲ್ ಕೊನೆ ಪ್ರಾಬ್ಲಮ್ ಇದು. ಇದರಲ್ಲಿ ಏನಂತ ಕೊಟ್ಟವ್ರು, ಈ ಸ್ಪೇರಲ್ಲೂ ಅದೇ ಥರ ರೇಡಿಯಸ್ ಕಂಡುಹಿಡಿಬೇಕು. ಅವರು ವಾಲ್ಯೂಮ್ ಕೊಟ್ಟವ್ರು ಎಷ್ಟು ಅಂತ. ವಾಲ್ಯೂಮ್ನ 27/2 π ಕ್ಯೂಬಿಕ್ ಯೂನಿಟ್ ಅಂತ ಕೊಟ್ಟವ್ರೆ. ಇದರಲ್ಲಿ ರೇಡಿಯಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಯಾವ ಥರ ಕಂಡುಹಿಡಿಯೋದು, ವಾಲ್ಯೂಮ್ ಆಫ್ ಸ್ಪೇರ್ ಅಂತ ಮಾಡಿದಾಗ ಅದರಲ್ಲಿ 4/3 πr³ ಅಂತ ಆಯ್ತದೆ. ಇಲ್ಲೆಷ್ಟು 27/2 π ಅಂತ ಆಯಿತು. ಇಲ್ಲಿ 4/3 ಅಂತ ಆಯಿತು, 3 πr³ ಅಂತ. ಇವಾಗ ಎಷ್ಟಾಯ್ತದೆ ಇದು ಹೊಡೆದ್ರೆ, ಇಲ್ಲಿ ಪೈಗೆ ಇಲ್ಲಿ ಪೈ ಹೊಡೆಯೋದಾಯ್ತದೆ. ಇದು 4 ಇದು ಹೊಡೆಯೋಕ್ಕಾಗೋದಿಲ್ಲ. ಇಲ್ಲಿ 3 ಆ ಕಡೆ ಬರ್ತದೆ, 4 ಕೆಳಗಡೆ ಬಂದಿರ್ತದೆ.
27 ಟೈಮ್ಸ್ ಆಫ್ 3 ಡಿವೈಡೆಡ್ ಬೈ 4 ಟೈಮ್ಸ್ ಆಫ್ ಇಲ್ಲೇ ಕೆಳಗಡೆ ಇದ್ದಿದ್ದು 2 ಈಕ್ವಲ್ ಟು r³ ಆಯ್ತದ. ಇದೆಷ್ಟಾಯ್ತದ ಇವಾಗ 6 ಅಂದರೆ ಎಷ್ಟಾಯ್ತದ? 6 ಅಂದರೆ ಕ್ಯೂಬ್ ರೂಟ್ ಆಫ್ ಎಲ್ಲ ಟೋಟಲ್ ಆಗಿ 27 ಟೈಮ್ಸ್ ಆಫ್ 3 ಬೈ 4 2 8 ಅಂತ ಆಯ್ತದ. 27 ಈ ಥರ ಬರಿಬೋದು, 3 9 27, 3 3 9, 3 ಕ್ಯೂಬ್ ಅಂತ. ಅದೇ ಥರ 8ನ 2 4 8, 2 2 4, 2 ಕ್ಯೂಬ್ ಅಂತ ಬರಿಬೋದು. ಹಂಗಾಗಿ ಇದು ರೇಡಿಯಸ್ ಎಷ್ಟಾಗಿರ್ತದೆ? ಕ್ಯೂಬ್ ರೂಟ್ ಆಫ್ 3 ಕ್ಯೂಬ್ ಟೈಮ್ಸ್ ಆಫ್ 3 ಡಿವೈಡೆಡ್ ಬೈ 2 ಕ್ಯೂಬ್ ಅಂತ ಆಯ್ತದ. 3 ಕ್ಯೂಬ್ ಆಚೆ ಬಂದಾಗ 3 ಆಯ್ತದ, 3 ಕ್ಯೂಬ್ ರೂಟ್ 3, 2 ಕ್ಯೂಬ್ ಆಚೆ ಬಂದಾಗ 2 ಆಯ್ತದ. ರೇಡಿಯಸ್ ಇದ್ರದ್ದು 3 ಕ್ಯೂಬ್ ರೂಟ್ ಆಫ್ 3 ಬೈ 2 ಅನ್ನೋದು. ಇದೇ ಥರ ಯಾವುದಾದ್ರೂ ಮಾಡ್ಬೋದು. ಬಾಯ್.